ನನ್ನ ಕ್ಲೈಂಟ್ಸ್ಗಳಲ್ಲಿ ಒಬ್ಬರು ಸ್ಟೂಡೆಂಟ್, ಅವರು ತನ್ನ ಬೋರ್ಡ್ ಎಕ್ಸಾಮ್ಸನ್ನು ಪಾಸ್ ಮಾಡ್ಕೊಳ್ಳೋದಕ್ಕಾಗದೆ ಕಷ್ಟಪಡ್ತಾ ಇದ್ರು. ಅವರಿಗೆ ಸ್ಟಡೀಸ್ ಬಗ್ಗೆ ಗಮನ ಹರಿಸೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ, ಟಾಪಿಕ್ಸ್ಗಳು ಅರ್ಥ ಆಗ್ತಾ ಇರಲಿಲ್ಲ, ಕಷ್ಟ ಆಗ್ತಾ ಇತ್ತು. ಈವನ್ ಅವ್ರು ಓದಿ ನಾನು ಎಕ್ಸಾಮ್ಸ್ ಪಾಸ್ ಮಾಡ್ಕೋಬೇಕು ಅಂತ ಅಂದರೂ ಕೂಡ ಅವ್ರ ಕೈಲಿ ಅದೊಂದು ರೀತಿ ಸಾಧ್ಯವೇ ಇಲ್ಲದೆ ಇರೋಂಥ ಒಂದು ಚಾಲೆಂಜ್ ಅನ್ನೋ ಥರದಲ್ಲಿ ಫೀಲ್ ಆಗ್ತಾ ಇತ್ತು. ಇದಲ್ಲದೆ ನಾನು ನನ್ನ ಪೇರೆಂಟ್ಸಿಗೆ ಹೊರೆ ಆಗ್ತಾ ಇದ್ದೀನಿ ಅನ್ನೋವಂಥ ಅಪರಾಧ ಭಾವನೆ ಅವರನ್ನು ಡಿಪ್ರೆಷನ್ಗೂ ಕೂಡ ತಳ್ತಾ ಇತ್ತು. ಅವರು ನನ್ನ ಹತ್ರ ಟ್ಯಾರೋಟ್ ಕಾರ್ಡನ್ನು ಓಪನ್ ಮಾಡಿಸ್ಬೇಕಾದ್ರೆ ನಾನು ನನ್ನ ಪರೀಕ್ಷೆಯನ್ನು ಹೇಗೆ ಪಾಸ್ ಮಾಡಿಕೊಳ್ಳಿ, ಇದು ಅವರ ಕ್ವಶನ್ ಆಗಿತ್ತು. ಟ್ಯಾರೋಟ್ ರಿವೀಲ್ ಮಾಡಿದ್ದು ಅವರ ಊಹೆಗೂ ನಿಲಕದ್ದದ್ದು ಸಮಥಿಂಗ್ ಡೀಪರ್. ಆ್ಯಕ್ಚುಲಿ ಚಾಲೆಂಜ್ ಸ್ಟಡೀಸ್ ಆಗೇ ಇರಲಿಲ್ಲ, ಬದಲಾಗಿ ಎಮೋಷನ್ಸ್ ಆಗಿತ್ತು. ಅವರ ಒಂದು ಚಿಕ್ಕ ವಯಸ್ಸಿನಿಂದ ನಿಗ್ರಹಿಸಲ್ಪಟ್ಟ, ಸಪ್ರೆಸ್ ಮಾಡಿದಂಥ ಒಂದಷ್ಟು ಎಮೋಷನ್ಸ್ ಭಯವಾಗಿ, ಗಿಲ್ಟಾಗಿ, ಹಾಗೆಯೇ ತನ್ನ ಮೇಲೆ ತನಗೆ ಕಾನ್ಫಿಡೆನ್ಸ್ ಇಲ್ಲದೆ ಇರೋ ರೀತಿಯಲ್ಲಿ ಮಾಡಿತ್ತು. ಇದರೆಲ್ಲದರ ಕಾರಣದಿಂದ ಅವರ ಒಂದು ಕಾನ್ಸಂಟ್ರೇಷನ್ ಮಿಸ್ ಆಗ್ತಾ ಇತ್ತು. ಇದೆಲ್ಲವೂ ಕೂಡ ಒಂದು ಚೈಲ್ಡ್ಹುಡ್ನ ಟ್ರಾಮಾಸಿಗೆ ರಿಲೇಟೆಡ್ ಆಗಿತ್ತು. ಆ್ಯಂಡ್ ಫೈನಲಿ ಅವರ ಮೇಲೆ ಅವರು ವರ್ಕ್ ಮಾಡೋದಕ್ಕೆ ರೆಡಿಯಾದರು. ತನ್ನೊಳಗೆ ಆಳವಾಗಿ ಬೇರೂರಿದ್ದಂಥ ಈ ಎಮೋಷನಲ್ ಬ್ಯಾಗೇಜಸನ್ನು ಕ್ಲಿಯರ್ ಮಾಡ್ಕೊಳ್ಳೋದಕ್ಕೋಸ್ಕರ ಹೈಯರ್ ಲೆವೆಲ್ ಥೆರಪೀಸಿಗೆ ಆಪ್ಟ್ ಮಾಡಿಕೊಂಡ್ರು. ಫೈನಲಿ ಆ ಥೆರಪೀಸ್ ಮುಗಿಸ್ಕೊಳ್ಳೋ ಅಷ್ಟರಲ್ಲಿ ಎಕ್ಸಾಮ್ಸನ್ನು ಕೂಡ ಅವ್ರು ಪಾಸ್ ಮಾಡಿಕೊಂಡ್ರು. ಅವರ ಆತ್ಮವಿಶ್ವಾಸ, ಶಾಂತಿಯನ್ನು ಅವರು ವಾಪಸ್ ಪಡ್ಕೊಂಡ್ರು. ಈಗ ಅವರ ಕೆಲಸವನ್ನು ಕೂಡ ಅವರು ಸ್ಟಾರ್ಟ್ ಮಾಡಿದ್ದಾರೆ. ತಂದೆ ತಾಯಿಗೆ ಹೆಮ್ಮೆಯ ಮಗನಾಗಿ ಅವರು ಬಾಳ್ತಾ ಇದ್ದಾರೆ.